ಅವ್ರು ಯಾವ ಜಾತಿ ಹುಟ್ಟಿದ್ರು? ಅಸ್ಪೃಶ್ಯ ಜಾತಿ, ದಲಿತ ಜಾತಿನಲ್ಲಿ ಹುಟ್ಟಿದ್ರು. ಅದರಿಂದ ವಿದ್ಯೆ ಯಾರ ಕುಟುಂಬದ ಸೊತ್ತಲ್ಲ. ನಮ್ಗೆ ಅವಕಾಶ ಸಿಕ್ಲಿಲ್ಲ, ನಾವು ಅವಿದ್ಯಾವಂತರಾದ. ಅವಕಾಶ ಸಿಕ್ತು, ನಾವು ವಿದ್ಯಾವಂತರಾದ. ಈಗ ನಮ್ಮ ಮನೆಯಲ್ಲೇ ನಮ್ಮ ಅಣ್ಣ 4ನೇ ತರಗತಿಯವರು ಓದಿದ್ದಾರೆ. ನಾವು 6 ಜನ ಮಕ್ಕಳು, ಇದು ಸಿಸ್ಟರ್ಸ್, 4 ಜನ ಗಂಡ್ಮಕ್ಳು. ನಮ್ಮ ಅಣ್ಣ 4ನೇ ತರಗತಿ ಓದಿದ್ದಿಲ್ಲ. ನಾನು ಲಾ ಓದಿದೆ. ಇನ್ನಿಬ್ಬರು ತಮ್ಮದಿರು ಏನೂ ಓದಲಿಲ್ಲ, ವಿದ್ಯಾವಂತರು. ಇದು ಸಿಸ್ಟರ್ಸ್ ವಿದ್ಯಾವಂತರು, ಇದ್ರು ಬ್ರದರ್ಸ್ ಅವಿದ್ಯಾವಂತರು. ಅವ್ರಿಗೆಲ್ಲ ಹಣೆ ಬರ್ಬಿಟ್ಟಿಲ್ಲ. ನೀವು ವಿದ್ಯೆ ಕಲಿಬೇಡ. ಸಿದ್ದರಾಮಯ್ಯ ಮಾತ್ರ ನಾವು ಓದುವಂತ ಬರ್ಬಿಟ್ಟಿದ್ದ. ಸಿದ್ದರಾಮಯ್ಯ ಮಾತ್ರ ಮುಖ್ಯಮಂತ್ರಿ ಆಗುವಂತ ಬರ್ಬಿಟ್ಟಿದ್ದ ದೇವರು. ಬೇರೆ ಬ್ರದರ್ಸ್ಗೆ ಯಾಕೆ ಬರಲಿಲ್ಲ? ಆದ್ರಿಂದ ಈ ಮೂಢನಂಬಿಕೆಗಳನ್ನೆಲ್ಲ, ಕಂದಾಚಾರಗಳೆಲ್ಲ ನಂಬ್ಕೊಳ್ಳೋಕೆ ಹೋಗ್ಬೇಡಿ. ಅದರ ವಿರುದ್ಧನೇ ಬಸವಣ್ಣವರು ಬಹಳ ವಿರೋಧವಾಗಿ ವಚನಗಳೆಲ್ಲ ರಚನೆ ಮಾಡಿರ್ತಕ್ಕಂಥದ್ದು ಬಸವಣ್ಣ. ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಚಲನೆ ಇರ್ತಕ್ಕಂಥ ವ್ಯವಸ್ಥೆ. ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಚಲನೆ ಇಲ್ಲ, ಜಡತ್ವ ಇರತಕ್ಕಂಥ ವ್ಯವಸ್ಥೆ, ಚಲನರಹಿತವಾದಂತ ವ್ಯವಸ್ಥೆ. ಅದಕ್ಕೋಸ್ಕರನೇ ಇಷ್ಟು ವರ್ಷಗಳಾದರೂ ಕೂಡ ಬದಲಾವಣೆ ಆಗಿಲ್ಲ. ಇಷ್ಟು ವರ್ಷಗಳಾದರೂ ಕೂಡ ಬದಲಾವಣೆ ಆಗಿಲ್ಲ. ಬುದ್ಧ ಯಾವಾಗ ಹೇಳಿದ ಜಾತಿರಹಿತವಾದಂತ, ವರ್ಗರಹಿತವಾದಂತ ಸಮಾಜ ಆಗಬೇಕು, ಸಮಾಜ ಆಗಬೇಕು. ಬಸವಣ್ಣ ಯಾವಾಗ ಹೇಳಿದ? 12ನೇ ಶತಮಾನದಲ್ಲಿ. ಇವತ್ತವರೆಗೂ ಕೂಡ ಬದಲಾವಣೆ ಆಗಿಲ್ಲ ಅಲ್ವಾ? ಜಾತ್ಯಾತೀತ ಸಮಾಜ ನಿರ್ಮಾಣ ಆಗಿದೆಯಾ? ಜಾತಿ ಇಲ್ಲದೆ ಇರ್ತಕ್ಕಂಥ, ವರ್ಗ ಇಲ್ಲದೆ ಇರ್ತಕ್ಕಂಥ ಸಮಾಜ ನಿರ್ಮಾಣ ಆಗಿದೆಯಾ? ಆಗಿಲ್ಲ. ಆದ್ರೂ ಹೇಳ್ತೇ ಇದ್ದೀವಿ. ಬಸವಾದಿ ಶರಣರು ಹೇಳಿದ್ರು, ಇವನಾರವ ಎಂದೆನಿಸಿದೆಯ, ಇವ ನಮ್ಮವ ಎಂದೆನಿಸೆಯ, ನಿನ್ನ ಮನೆಯ ಮಗನೆಂದೆನಿಸೆಯ, ಮಗನೆಂದೆನಿಸೆಯ. ನೋಡಿ ಎಷ್ಟು ವರ್ಷ ಆಯ್ತು ಹೇಳಿಲ್ಲ. 12ನೇ ಶತಮಾನದಲ್ಲಿ ಯಾಕೆ ಹೋಗಿದ್ಯಾ? ವರ್ಗ ಹೋಗಿದ್ಯಾ? ಎಲ್ಲರೂ ಮುಖ್ಯವಾಗಿ ಗೊತ್ತಿದ್ದಾರ? ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ಹೋಗಿದ್ಯಾ? ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಿವರೆಗೂ ಈ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ನಾವು ಕೊಡಲಾಗಲ್ಲ, ಅಲ್ಲಿವರೆಗೆ ಸ್ವಾತಂತ್ರ್ಯ ಸಿಗುವುದಕ್ಕೆ ಯಶಸ್ಸಾಗಲ್ಲ. ಇಲ್ಲಿವರೆಗೆ ನಾವು ಅಸಮಾನತೆಯನ್ನು ಕೊಡಲಾಗಲ್ಲ. ಅದು ಆರ್ಥಿಕ ಅಸಮಾನತೆ ಇರ್ಬೋದು, ಸಾಮಾಜಿಕ ಅಸಮಾನತೆ ಇರ್ಬೋದು, ಶೈಕ್ಷಣಿಕ ಅಸಮಾನತೆ ಇರ್ಬೋದು, ರಾಜಕೀಯ ಅಸಮಾನತೆ ಇರ್ಬೋದು. ಈ ಅಸಮಾನತೆಯನ್ನು ಎಲ್ಲಿವರೆಗೆ ಕೊಡಲಾಗಲ್ಲ. ಈ ಮತ್ತು ಸೌಧವನ್ನ ಯಾರ ಅಸಮಾನತೆಯನ್ನು ಅಳುತ್ತಾ ಇದ್ದಾರೆ ಅವರನ್ನು ಧ್ವಂಸ ಮಾಡಿಬಿಡ್ತಾರೆ. ಒಂದು ದಿನ ನಾವು ಅಸಮಾನತೆ ಕೊಡಲಾಗ್ಬೇಕಲ್ಲ. ಬಸವಾದಿ ಶರಣರು ಹೇಳಿದ್ರು, ಕುವೆಂಪು ಹೇಳಿದ್ರು, ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಸಮಾಜ ಅಲ್ವಾ? ಅದಕ್ಕೆ ನಾವು ಸರ್ವ ಜನಾಂಗದ ಶಾಂತಿಯ ತೋಟ ಆಗಿದೆಯಾ?
ಅಶಾಂತಿ ಯಾಕೆ ಕಾಣಿಸ್ತಿರ್ತದೆ? ಇದು ಈಗ ವಿಶ್ವ ಶಾಂತಿಗಾಗಿ ಸರ್ವಧರ್ಮ ಸಮ್ಮೇಳನ, ವಿಶ್ವ ಶಾಂತಿಗಾಗಿ ನೀವು ಕುವೆಂಪು ಹೇಳಿದಂತ ಮಾತುಗಳನ್ನ ಜ್ಞಾಪಕ ಮಾಡ್ತಿದ್ರೆ ಸಾಕು.